ಆಶಾ ಎಂಟರ್ಪ್ರೈಸಸ್ ಗ್ರಾಮೀಣ ಮಹಿಳಾ ಸಬಲೀಕರಣಕ್ಕೆ ಗೀತಾ ಕಾವ್ಯ ವೆಂಚರ್ಸ್ನ ಹೊಸ ಹೆಜ್ಜೆ. ಗೀತಾ ವೆಲಪಿಲ್ ಮತ್ತು ಕಾವ್ಯ ರಮಾಕಾಂತ್ ಅವರ ಗೀತಾ ಕಾವ್ಯ ವೆಂಚರ್ಸ್ ತನ್ನ ಮೊದಲ ಸ್ವಸಹಾಯ ಸಂಘವನ್ನು ಆಶಾ ಎಂಟರ್ಪ್ರೈಸಸ್ ಎಂಬ ಹೆಸರಿನಲ್ಲಿ ಉದ್ಘಾಟಿಸಿತು. ಹಸ್ತಶಿಲ್ಪ ಅಭಿವೃದ್ಧಿ ಆಯುಕ್ತರ ಕಚೇರಿಯ ನಿವೃತ್ತ ಹಿರಿಯ ಸಹಾಯಕ ನಿರ್ದೇಶಕ ಪಿ. ಶಶಿಧರ್ ಅವರಿಂದ ಉದ್ಘಾಟನೆಗೊಂಡಿತು. ನನ್ನ ಹೆಸರು ಶಶಿಧರ್ ಅಂತ, ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಹ್ಯಾಂಡಿಕ್ರಾಫ್ಟ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾನಲ್ಲಿ ನಿವೃತ್ತಿ ಪಡೆದಿದ್ದೀನಿ ನಾನು. ಇಲ್ಲಿ ಬಂದು ಗೀತಾ ಕಾವ್ಯ ಟ್ರಸ್ಟ್ ಅವರು ಒಂದು ಸ್ವಸಹಾಯ ಗುಂಪು ತಯಾರು ಮಾಡಿ ಅಗರಬತ್ತಿ ತಯಾರು ಮಾಡಲಿಕ್ಕೆ ಇವತ್ತಿಂದ ಶುರು ಮಾಡ್ತಾ ಇದ್ದಾರೆ. ಈ ತರಬೇತಿ ಬಂದು ಒಂದು 3 ತಿಂಗಳ ಒಳಗಡೆ ಒಂದು 20 ಜನಕ್ಕೆ ಹೆಣ್ಮಕ್ಳಿಗೆ, ಬಡವ್ರ ಹೆಣ್ಮಕ್ಳಿಗೆ ಈ ತರಬೇತಿ ಮುಖಾಂತರ ಅವ್ರಿಗೆ ಸ್ವಂತ ಕಾಲಲ್ಲಿ ದುಡಿಮೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಗೀತಾ ಕಾವ್ಯ ಟ್ರಸ್ಟ್ ಅವರು ಒಂದು ಈ ಪ್ರಯೋಗ ಬಂದು ಯಶಸ್ಸಾಗಬೇಕಂತ ನಾನು ಕೇಳ್ಕೊತಾ ಇದ್ದೀನಿ, ನಾನು ಹಾರೈಸ್ತಾ ಇದ್ದೀನಿ. ಅದಕ್ಕಾಗಿ ಯಾವ್ಯಾವ ಕಡೆ ಅವ್ರಿಗೆ ಸಹಾಯ ಬೇಕೋ, ಯಾವ ಇಲಾಖೆಗೆ ಸಹಾಯ ಕೊಡ್ತಾರೋ ಆ ಇಲಾಖೆ ಮುಖಾಂತರ ನಾವು ಅವ್ರಿಗೆ ಅರ್ಜಿ ಹಾಕಿಸಿ ಅವ್ರಿಗೆ ಸ್ವಸಹಾಯ ಗುಂಪಿಗೆ ಸಾಲ ಮತ್ತು ಏನೇನು ಸೌಲಭ್ಯಗಳು ಕೊಡ್ಲಿಕ್ಕಾಗುತ್ತೋ ಅದೆಲ್ಲ ಮಾಡಿಕೊಡ್ತೀವಿ ಅಂತ ಈ ಒಂದು ವೇದಿಕೆಯಲ್ಲಿ ಭರೋಸೆ ಕೊಟ್ಟು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ನಮಸ್ಕಾರ ಎಲ್ಲರಿಗೆ. ನನ್ನ ಹೆಸರು ಆಶಾ. ನಾನು ಒಂದು ಅಲ್ಲಿಂದ ಬಂದಿದ್ದು. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಏನೋ ಒಂದಂತ ನನಗೆ ಆಸೆ ಇತ್ತು. ಸೊ ನಾನು ಗೀತಾ ಕಾವ್ಯದಿಂದ ಹತ್ರ ಬಂದು ಹಳ್ಳಿಯಿಂದ ಬಂದು ನಾನು ಒಂದು ಕೆಲಸ ಇಲ್ದಂಗೆ ತುಂಬ ಕಷ್ಟಪಟ್ಟಿದ್ದೀನಿ. ಬಟ್ ನಮ್ಗೆ ಯಜಮಾನರು ಪ್ಯಾರಲೈಸು, ಅವರಿಂದ ನನಗೆ ತುಂಬ ಕಷ್ಟ. ಬಟ್ ನಾನು ಏನೋ ನನ್ನ ಥರ ಕೆಲಸ ನನಗೇನು ಸಿಕ್ಕಿಲ್ಲ. ಏನೋ ಒಂದು ಕೆಲಸ ಮಾಡಬೇಕಂತ ನನಗೆ ಆಸೆ. ಗೀತಾ ಕಾವ್ಯ ಅವ್ರ ಸಹಾಯ ತಗೊಂಡು ನನಗೆ ಕೆಲಸ ಕಲಿಸ್ಕೊಟ್ಟಿದ್ರು. ಅದರಿಂದ ನಾನು ಮಾಡ್ತಾ ಇದ್ದೀನಿ. ಪೇಸ್ಟ್ ಫ್ಲವರಿಂದ ವೆಯ್ಟಿಂಗ್ ಹೋಗ್ತೀವಿ, ಮಧ್ಯದಲ್ಲೆಲ್ಲ ಹೂವು ಸಿಗುತ್ತೆ, ಅದೆಲ್ಲ ನಾನು ತೊಗೊಂಡು ಬಂದು ಒಣಗಿಸ್ಬಿಟ್ಟು ನಾನು ಪೌಡ್ರ್ ಮಾಡಿ ವೇಸ್ಟಲ್ಲಿ ನಾನು ಒಂದು ಅಗರಬತ್ತಿ ಶುರು ಮಾಡ್ತಾ ಇದ್ದೀನಿ. ಮಾಡಿದ್ದೀನಿ ಆಲ್ರೆಡಿ 50 ಜನ ಜೊತೆಗೆ ನಾನು ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ನಾನು ಸ್ವಂತವಾಗ ನಾನು ಸ್ಟಾರ್ಟ್ ಮಾಡಿ ಈಗ 3 ತಿಂಗಳಿಂದ ಆಗ್ತಾ ಇದೆ. ಇವಾಗ ನನ್ನಂಥವ್ರು ಇನ್ನೂ ಒಂದು 50 ಜನ 100 ಜನ ಆಗ್ಬೇಕಂತ ನನಗೊಂದು ಆಸೆ. ಇನ್ನು ಮೇಲೆ ನಾನು ಇನ್ನೂ ಎಲ್ಲರಿಗೂ ಕೆಲಸ ಕೊಡ್ಬೇಕಂತ ನನಗೊಂದು ಆಸೆ. ಬಟ್ ಕಾವ್ಯ ಅವರು ಹ್ಯಾಂಡ್ ಕ್ಯಾಪ್ ಸ್ಟುಡಿಯೋ ಗೀತಾ ಅವರು ನನಗೆ ತುಂಬ ಹೆಲ್ಪು. ಬಟ್ ಅವರಿಂದ ಇನ್ನೂ ತುಂಬ ಜನ ಕಲ್ತಿದ್ದಾರೆ, ಅದರಲ್ಲಿ ನಾನು ಒಬ್ಳು. ಬಟ್ ನಾನೇನಂತೆ ನನ್ನಂಥವ್ರು ಇನ್ನೂ ತುಂಬ ಜನ ಇರ್ತಾರೆ, ಅವರು ನನ್ನ ಥರ ಆಗ್ಬೇಕಂತ ನಾನು ಇದೊಂದು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಈ ಥರ ಎಲ್ಲರಿಗೂ ಇದು 1 ರೂಪಾಯಿ ಇದು ಅದಂತಿಲ್ಲ, ಇದರಲ್ಲಿ ವೇಸ್ಟ್ 0. ನಮಗೂ ಬೇರೆ ಮೆಟೀರಿಯಲ್ಸ್ ತೊಗೋಬೇಕು ಅದು ಇದಂತ ಟೆನ್ಷನ್ ಇಲ್ಲ. ಫ್ಲವರ್ಸ್ ವೇಸ್ಟ್ ಫ್ಲವರ್ಸ್ ಹೆಡ್ಡಿಂಗ್ ಅಲ್ಲಿ ಎಲ್ಲಿ ಬೇಕಾದ್ರೂ ಸಿಗುತ್ತಾ ಇದೆ. ಫ್ಲವರ್ಸ್ ಎಲ್ಲ ತೊಗೊಂಡು ಬಂದು ನಾವು ಒಣಗಿಸ್ಕೊಂಡು, ಅದು ಕೆಮಿಕಲ್ ಇಲ್ಲ, ಅದರಿಂದ ನಾವು ಮನೇಲೇ ಕೂತ್ಕೊಂಡು ನಮ್ಮ ಯಜಮಾನ್ರು ಕ್ಯಾನ್ ಕ್ಯಾಪು ಅವನು ನೋಡ್ಕೊಂಡು ನನಗೊಂದು ಮಗು, ಅವರಿಂದ ನಾನು ನೋಡ್ಕೊಂಡು ಒಂದು ಕೆಲಸ ನನಗೊಂದು ಈಗ ಅಭ್ಯಾಸಿದ್ದು. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಕೆಲಸ ನಾನು ಸ್ವಂತವಾಗ ಇವರಿಂದ ಕಲ್ತು ನಾನೊಂದು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ನಾನು ತುಂಬ ಹಳ್ಳಿಯಿಂದ ನನಗೇನೂ ಗೊತ್ತಿರಲಿಲ್ಲ. ಇಂಥವ್ರು ನಮ್ಮಂಥವ್ರಿಗೆ 100 ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ರು, ಅದರಲ್ಲಿ ನಾನು ಒಬ್ಬರು. ಬಟ್ ಇನ್ನು ಮೇಲೆ ನಾನು ಎಲ್ಲರಿಗೂ ನಾನು ಸ್ವಂತವಾಗಿ ಕಲ್ತಿದ್ದೀನಿ. ಇನ್ನು ಮೇಲೆ ನಾನು ಇನ್ನೊಬ್ಬರಿಗೆ ಕಲ್ಸ್ಕೊಳ್ಳೋಂಥ ಬುದ್ಧಿ ನನಗೆ ಬಂದಿದೆ. ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ ಇವತ್ತಂತ. ಇವ್ರಿಗಂತ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ, ಗೀತಾ ಅವ್ರಿಗೆ ಕಾವ್ಯ ಅವ್ರಿಗೆ. ಬಟ್ ನಮ್ಗೆ ಹೇಳ್ಕೊಟ್ಟಿದ್ದು ತುಂಬ ಖುಷಿ. ಕಾವ್ಯ ಅವರೇ, ಗೀತಾ ಅವರೇ, ತುಂಬ ಖುಷಿ. ನಮಸ್ಕಾರ, ನನ್ನ ಹೆಸರು ಗೀತಾ ಅಂತ, ಫ್ರಮ್ ಹ್ಯಾಂಡ್ಕ್ರಾಫ್ಟ್ ಸ್ಟುಡಿಯೋ ಅಕಾಡೆಮಿ. ನಾವು ಆಲ್ಮೋಸ್ಟ್ 3000 to 5000 ವಿಮೆನ್ ಅಂಡ್ ಆಂಟರ್ಪ್ರಿನರ್ಸ್ಗೆ ಸಪೋರ್ಟ್ ಮಾಡಿದ್ವಿ ಬೈ ಗಿವಿಂಗ್ ಸ್ಕಿಲ್ ಟ್ರೈನಿಂಗ್. ಅಂಡ್ ಅದರಲ್ಲಿ ಒಬ್ರು ಆಶಾ, ಇವರು she learned the skill of incense making
like very expertised. And today ಇವತ್ತು ನಾವು ಇಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಸ್ಟಾರ್ಟ್ ಮಾಡ್ತಾ ಇದೀವಿ ಇವ್ರ ಏರಿಯಾಲಿ. ಸೊ ಮಲೇಶ್ ಪಾಲಿಯಲ್ಲಿ ಮೋರ್ ದೆನ್ 30 ವಿಮೆನ್ ಸರೌಂಡಿಂಗ್ ಇದ್ದಾರೆ. ಸೊ ಅವ್ರಿಗೆಲ್ಲ ನಾವು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಲ್ಲಿ ಹಾಕಿ ವಿ ವಾಂಟ್ ಟು ಗಿವ್ ದೆಮ್ ವರ್ಕ್ ಅಂಡ್ ಟೇಕ್ ದಿಸ್ ಇನ್ಸೆನ್ಸ್ ಇನ್ ಟು ಫ್ಯೂಚರ್ ಬಿಸ್ನೆಸ್. ನಂದು ಕಾವ್ಯದೊಂದು ಬ್ರ್ಯಾಂಡ್ ಇದೆ, ದಿ ಇನ್ಸೆನ್ಸೋ ಅಂತ. ಸೊ ವಾಟ್ ಎವರ್ ದಿಸ್ ಪೀಪಲ್ ಆರ್ ಗೋಯಿಂಗ್ ಟು ಮೇಕ್, ವಿ ಆರ್ ಗೋಯಿಂಗ್ ಟು take it to our brand. So thank you so much, and we wish that we create more self-help groups like this. Thank you so much. ನಮಸ್ತೆ, ನಾನು ಕಾವ್ಯ ಅಂತ ಹೇಳಿ. ನಾವು ಗೀತಾ ಕಾವ್ಯ ವೆಂಚರ್ಸ್ ಇಂದ ಇವತ್ತು ಆಶಾ ಎಂಟರ್ಪ್ರೈಸಸ್ ಅಂತ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಸ್ಟಾರ್ಟ್ ಮಾಡಿದ್ವಿ. ಇವರು ಈ ಗ್ರೂಪ್ ನ ಲೀಡ್ ಮಾಡ್ತಾ ಇದ್ದಾರೆ. ಸೊ ನಾವು ಇವರಿಗೆ ಅಗರಬತ್ತಿ ಧೂಪ ಮೇಕಿಂಗ್ ಎಲ್ಲ ನಾವು ಟ್ರೈನ್ ಮಾಡಿದೀವಿ. ಸೊ ಈಗ ಇವರೇ ಸೀನಿಯರ್ ಟ್ರೈನರ್, ಆಲ್ರೆಡಿ more than 100 women ಆಲ್ರೆಡಿ ಟ್ರೈನ್ ಮಾಡಿದ್ದಾರೆ. ಸೊ ಇಲ್ಲಿ ಮಲ್ಲೇಶ್ ಪಾಳ್ಯದಲ್ಲಿ ಇವ್ರದೇ ಒಂದು ಗ್ರೂಪ್ ಮಾಡಿ ಟ್ರೈನ್ ಮಾಡ್ತಾ ಇದ್ದಾರೆ. ಟ್ರೈನ್ ಮಾಡಿ ಅಗರಬತ್ತಿ ಒಂದು ಬ್ರ್ಯಾಂಡ್ ಸ್ಟಾರ್ಟ್ ಮಾಡ್ತೀವಿ. ನಮ್ದು ದಿ ಇನ್ಸೆನ್ಸ್ ಅಂತ ಒಂದು ಬ್ರ್ಯಾಂಡ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ದೇ ಆರ್ ಗೋನಾ ಗಿವ್ ದ ಅಗರಬತ್ತಿ ಟು ಅಸ್ ಅಂಡ್ ವಿ ಮೇಕ್ ಅದನ್ನ ಬ್ರ್ಯಾಂಡ್ ಮಾಡಿ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್, ಒಂದು ಕಮ್ಯುನಿಟಿ ವುಮೆನ್ ಆಂಟ್ರಪ್ರಿನರ್ಸ್ ಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ ಒಂದು ಗೀತಾ ಕಾವ್ಯ ವೆಂಚರ್ಸ್ ಅಂತ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಂಡ್ ಇನ್ನ ತುಂಬಾ ಪ್ಲಾನ್ಸ್ ಇದೆ. ನಾವು ಇದೇ ತರ ತುಂಬಾ ಕ್ಲಸ್ಟರ್ಸ್, ಮೋರ್ ದೆನ್ 10 ಕ್ಲಸ್ಟರ್ಸ್ ಮಾಡ್ಬೇಕಂತ ಒಂದು ಟಾರ್ಗೆಟ್ ಇಟ್ಕೊಂಡಿದೀವಿ ಗೀತಾ ಕಾವ್ಯ ವೆಂಚರ್ಸ್ ಇಂದ. ಸೋಪ್ ಮೇಕಿಂಗ್ ಆಯ್ತು, ಅಗರಬತ್ತಿ ಆಯ್ತು, ಆಮೇಲೆ ಹ್ಯಾಂಡ್ ಮೇಡ್ ಬ್ಯಾಂಗಲ್ಸ್, ಟೆರಕೋಟಾ ಬ್ಯಾಂಗಲ್ಸ್, ಈ ತರ ಎಲ್ಲ ತುಂಬಾ ಪ್ಲಾನ್ಸ್ ಇದೆ. ಸೊ ವಿ ನೀಡ್ ಎವ್ರಿ ಒನ್ಸ್ ಸಪೋರ್ಟ್ ಅಂಡ್ ಎನ್ಕರೇಜ್ ಸೆಲ್ಫ್